ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗುವರಪು. ಇವತ್ತು ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ 8 ಗಂಟೆಗೆ ಯಥಾ ಪ್ರಕಾರ ಅವ್ರಿಗೊಂದು ಹಾಬಿ 8 ಗಂಟೆಗೆ ಬಂದು ಮಾತಾಡಬೇಕು ಅಂತ. ಅದು ಒಳ್ಳೆ ಸುದ್ದಿ ಆಗಲಿ ಕೆಟ್ಟ ಸುದ್ದಿ ಆಗಲಿ 8 ಗಂಟೆ ಅವರಿಗೆ ಸಮಯ ಪಾಲನೆ ಇರಲಿ. 8 ಗಂಟೆಗೆ ಬಂದು ದೇಶವನ್ನು ಉದ್ದೇಶಿಸಿ ಮಾತಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಅದರಂತೆ 8 ಗಂಟೆಗೆ ಅವರ ಸ್ಪೀಚ್ ಪ್ರಸಾರ ಆಯಿತು. ಸುಮಾರು 22 ನಿಮಿಷ 23 ನಿಮಿಷದ ಸ್ಪೀಚ್ನಲ್ಲಿ ಏನೆಲ್ಲ ಮಾತಾಡಿದ್ರು ಅಂತ ನಿಮಗೆ ಹೇಳ್ತೀನಿ. ಆ ನಂತರ ಉತ್ತರಿಸಬೇಕಾದ ಯಾವ ಪ್ರಶ್ನೆಗಳಿಗೂ ಅವರು ಉತ್ತರ ಕೊಟ್ಟಿಲ್ಲ. ಪ್ರಶ್ನೆಗಳೇನು ಅಂತಲೂ ನಾನು ಹೇಳ್ತೀನಿ. ಮುಖ್ಯವಾದ ವಿಚಾರಗಳನ್ನೇ ಅವರು ಪ್ರಸ್ತಾಪ ಮಾಡಲಿಲ್ಲ. ಸುದ್ದಿವಾಚಕರ ಹಾಗೆ ಏನು ನಡೀತು ಅನ್ನೋದನ್ನು ಮಾತ್ರ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಹೇಳಿ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತ 3 ಸಲ ಹೇಳಿ ಹೋದರು ಅಷ್ಟೇ. ಹಾಗಾದರೆ ಅವರ ಸ್ಪೀಚಲ್ಲಿ ಏನೇನಿತ್ತು? ಅವರು ಆರಂಭಿಸಿದ್ದು ಪಹಲ್ಗಾಮ್ ದಾಳಿಯಿಂದ. ಪಹಲ್ಗಾಮ್ನಲ್ಲಿ ಉಗ್ರವಾದಿಗಳು ಧರ್ಮ ಕೇಳಿ ಕೊಂದರು ಅಂತ ಶುರು ಹಚ್ಕೊಂಡ್ರು. ನನಗೆ ಭಯ ಆಯಿತು, ಇವರು ಇಲ್ಲಿಯೂ ಸಹ ಮುಸ್ಲಿಂ ದ್ವೇಷ ಎಲ್ಲಿ ಹೊರಗೆ ಹಾಕ್ಬಿಡ್ತಾರೋ ಅಂತ. ಪುಣ್ಯಕ್ಕೆ ಅವರು ಆ ಕೆಲಸ ಮಾಡಲಿಲ್ಲ. ಮುಂದಿನ ಸೆಂಟೆನ್ಸ್ ಕೇಳಿ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಅವರ ಈ ಉದ್ದೇಶ, ಧರ್ಮ ಕೇಳಿ ಕೊಲ್ಲುವುದರ ಉದ್ದೇಶ ನಮ್ಮನ್ನು ವಿಭಜಿಸೋದಾಗಿತ್ತು. ಅಟ್ಲೀಸ್ಟ್ ಮೋದಿಯವರಿಗೆ ಈಗ ಅದರ ಅರಿವಾಯ್ತಲ್ಲ, ಖುಷಿ ಆಯಿತು ನನಗೆ ಅಂತ ಹೇಳಿದ್ರು. ಆಗ ಇಡೀ ದೇಶ ಒಟ್ಟಾಗಿ ನಿಂತ್ಕೊಂಡು ಅದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿತು ಅಂತ ಹೇಳಿದ್ರು. ಎಸ್, ಪ್ರತಿಯೊಬ್ಬರ ರಕ್ತನೂ ಕುದೀತಾ ಇತ್ತು, ಪ್ರತೀಕಾರಕ್ಕೆ ಕಾಯ್ತಾ ಇತ್ತು. ಆ ಹತ್ಯಾಕಾಂಡವನ್ನು ಮಾನವೀಯತೆ ಅನ್ನುವಂಥದ್ದು ಲವಲೇಶ ಇರುವ ವ್ಯಕ್ತಿಯೂ ಸಹ ಅದನ್ನು ಸಹಿಸ್ಕೊಳ್ಳೋದಿಲ್ಲ, ಅದರ ಪರವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಆಕ್ರೋಶಿತಗೊಂಡಿದ್ವಿ, ಎಲ್ಲರೂ ಸಹ ಪ್ರತೀಕಾರ ಕೇಳ್ತಾ ಇದ್ವಿ. ಆ ಕೊಲೆಗಡಕರನ್ನು ಎಲ್ಲಿದ್ದರೂ ಹುಡ್ಕೊಂಡು ಬಂದು ಕೊಂದು ಬಿಸಾಕಿ ಇಲ್ಲ ನೇಣಿಗಾಕಿ ಅಂತ ಹೇಳ್ತಾನೆ ಇದ್ವಿ ನಾವೆಲ್ಲ. ಪ್ರತಿ ಪ್ರಜೆ, ಪ್ರತಿ ವ್ಯಕ್ತಿ, ದೇಶದ ಪ್ರತಿ ಪ್ರಜೆ, ಪ್ರತಿ ವ್ಯಕ್ತಿ ಅದನ್ನು ಹೇಳಿದ್ದು. ಆ ನಂತರ ನಾವು ಸೇನೆಗೆ ಮುಕ್ತ ಅವಕಾಶ ನೀಡಿದ್ವಿ, ನೀವು ಏನು ಕಾರ್ಯಾಚರಣೆ ಮಾಡ್ತೀರೋ ಮಾಡಿ ಅಂತ ಹೇಳಿದ್ವಿ ಅಂತ ಮೋದಿಯವರು ಹೇಳಿದ್ರು. ಆ ಪಾಕಿಸ್ತಾನದ ಉಗ್ರರ ತಾಣಗಳ ಮೇಲೆ ಸೇನೆ ದಾಳಿ ನಡೆಸ್ತು ಅಂತ ಹೇಳಿದ್ರು. ಅದು ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ವಿ, ಆ ದಾಳಿಯನ್ನು ಕೈಗೊಂಡ್ವಿ ಅಂತ. ಉಗ್ರರ ಕಟ್ಟಡಗಳನ್ನು ಮಾತ್ರ ಅಲ್ಲ, ನಮ್ಮ ಸೇನೆಯ ದಾಳಿಯಲ್ಲಿ ಉಗ್ರರ ಆತ್ಮಸ್ಥೈರ್ಯವನ್ನು ಸಹ ಧ್ವಂಸ ಮಾಡಿದ್ದೀವಿ ಅಂತ ಹೇಳಿದ್ರು. ಇದರಿಂದ ಪಾಕಿಸ್ತಾನ ಹತಾಶೆ, ಆತಂಕ ಒಟ್ಟೊಟ್ಟಿಗೆ ಪಟ್ಕೊಳ್ತು. ಹಾಗಾಗಿ ನಮ್ಮ ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಶುರು ಹಚ್ಕೊಳ್ತು. ನಮ್ಮ ದೇಶದ ಮೇಲೆ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಹಾಕೋದಕ್ಕೆ ಶುರು ಹಚ್ಕೊಳ್ತು. ನಾವು ಪ್ರತಿರೋಧ ಒಡ್ಡಿದ್ವಿ, ಅದಕ್ಕೆ ಪ್ರತಿಯಾಗಿ ಪ್ರತಿದಾಳಿಯನ್ನು ಮಾಡಿದ್ವಿ. ನಮ್ಮ ಸೇನೆ ಮತ್ತು ನಮ್ಮ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಸಮರ್ಪಕವಾಗಿ ಕೆಲಸ ಮಾಡಿತು. ಸಮರ್ಥವಾಗಿ ಪಾಕಿಸ್ತಾನದ ದಾಳಿಯನ್ನು ಹಿಮ್ಮೆಟ್ಟಿಸೋದು ಮಾತ್ರ ಅಲ್ಲ, ನಾವು ಸಹ ಅವರಿಗೆ ಪ್ರತಿರೋಧವಾಗಿ ಮಿಸೈಲ್ ಹಾಕಿದ್ವಿ, ಡ್ರೋನ್ಗಳನ್ನು ಹಾಕಿದ್ವಿ, ಅವರ ಏರ್ಫೀಲ್ಡ್ಗಳನ್ನು ನಾಶ ಮಾಡಿದ್ವಿ ಅಂತ ಮೋದಿಯವರು ಹೆಮ್ಮೆಯಿಂದ ಹೇಳಿಕೊಂಡ್ರು. ಅದು ಎಸ್, ವಿ ಆರ್ ಆಲ್ಸೋ ಪ್ರೌಡ್ ಆಫ್ ಇಟ್. ಇದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಇನ್ನೊಂದಷ್ಟಲ್ಲ, ತುಂಬ ವಿಚಾರ ಇದೆ, ಹೇಳ್ತೀನಿ ನಿಮಗೆ. ಪಾಕಿಸ್ತಾನ ತಪ್ಪಿಸಿಕೊಳ್ಳೋದಕ್ಕೆ ಯಾವಾಗ ಭಾರತ ದಾಳಿಯನ್ನು ತೀವ್ರಗೊಳಿಸ್ತೋ ಪಾಕಿಸ್ತಾನಕ್ಕೆ ಆತಂಕ ಆಯಿತು, ತಾನು ಬದುಕೋದು ಕಷ್ಟ ಅನ್ನಿಸ್ತು. ಹಾಗಾಗಿ ಅದು ತಪ್ಪಿಸಿಕೊಳ್ಳೋದಕ್ಕೆ ಸೀಸ್ ಫೈರ್ ಮಾಡಿಸಿ ಅಂತ ಇಡೀ ಜಗತ್ತಿನ ಮುಂದೆ ಹೋಗಿ ಅಂಗಲಾಚೋದಕ್ಕೆ ಶುರು ಹಚ್ಕೊಳ್ತು. ಎಸ್, ಪಾಕಿಸ್ತಾನ್ ಡಿಡ್ ದಟ್. ಪಾಕಿಸ್ತಾನ ತನ್ನ ಜನರಿಗೆ ಮಂಕುಬೂದಿ ಎರಚೋದಕ್ಕೆ ಸಣ್ಣ ಪ್ರಯತ್ನವನ್ನು ಮಾಡಿತು. ಭಾರತದ ದೊಡ್ಡ ಪ್ರತಿರೋಧಕ್ಕೆ ಅಥವಾ ಪ್ರತಿಕ್ರಿಯೆಗೆ ಅದು ತಡೆಯೋ ಶಕ್ತಿ ಇರಲಿಲ್ಲ. ಎಲ್ಲರ ಮನೆ ಬಾಗಿಲಿಗೂ ಹೋಗಿ ಬಾಗಿಲು ತಟ್ತಾ ಇತ್ತು, ಸೀಸ್ ಫೈರ್ ಮಾಡಿಸಿ ಅಂತ. ಹೌದು, ಅದು ನಡೆದಿದೆ. DGMO, ಪಾಕಿಸ್ತಾನದ DGMO, ಮಿಲಿಟ್ರಿಯಲ್ಲಿರುವಂತಹ, ಏನು ಮಿಲಿಟ್ರಿ ಟು ಮಿಲಿಟ್ರಿ ಮಾತನಾಡುವಂತಹ ಹುದ್ದೆಯಲ್ಲಿರುವಂಥವರು, ಅವರು ಭಾರತದ DGMO ಜೊತೆ ಸಂಪರ್ಕ ನಡೆಸಿದ್ರು, ಯುದ್ಧ ವಿರಾಮಕ್ಕೆ ಪ್ರಸ್ತಾಪ ಇಟ್ಟರು ಅಂತ ಮೋದಿಯವರು ಹೇಳ್ತಿದ್ದಾರೆ. ಪಾಕಿಸ್ತಾನ ಭಾರತೀಯ ಸೇನೆಯೊಂದಿಗೆ ಯುದ್ಧ ವಿರಾಮಕ್ಕೆ ಪ್ರಸ್ತಾಪ ಇಡ್ತು ಅಂತ ಮೋದಿಯವರು ಇವತ್ತು ಖಾತ್ರಿ ಮಾಡ್ತಿದ್ದಾರೆ. ಇನ್ನು ನಾವು ದಾಳಿಯನ್ನು ನಡೆಸೋದಿಲ್ಲ, ನಮ್ಮ ಕಡೆಯಿಂದ ಯಾವುದೇ ದಾಳಿ ಇರಲ್ಲ ಅಂತ ಅವರು ಮಾತು ಕೊಟ್ಟ ನಂತರ ನಾವು ಸಹ ಒಪ್ಪಿಕೊಂಡೆವು ಅಂತ ಮೋದಿಯವರು ಹೇಳ್ತಿದ್ದಾರೆ. ಇಲ್ಲಿ ಬಿಟ್ಟಿರೋ ವಿಚಾರ, ಅಮೆರಿಕ ಹಸ್ತಕ್ಷೇಪದ ಬಗ್ಗೆ ಒಂದು ಮಾತಾಡಿಲ್ಲ. ಅದನ್ನು ಕೊನೆಯಲ್ಲಿ ಹೇಳ್ತೀನಿ, ಯಾವೆಲ್ಲದಕ್ಕೆ ಉತ್ತರಗಳನ್ನು ಕೊಟ್ಟಿಲ್ಲ. ಅವರು ಕೇವಲ ಸುದ್ದಿವಾಚಕರ ರೀತಿ ನ್ಯೂಸ್ ಓದ್ಕೊಂಡು ಹೋಗಿದ್ದಾರೆ ಅಂತ.
ಒಂದು ಅವರು ಆಶ್ವಾಸನೆಯನ್ನು ಕೊಟ್ಟ ನಂತರ ನಾವು ಸಹ ಒಪ್ಕೊಂಡಿದ್ದೀವಿ. ಆದರೆ ಇದು ತಾತ್ಕಾಲಿಕ ಯುದ್ಧ ವಿರಾಮ, ಪರ್ಮನೆಂಟ್ ಅಲ್ಲ. ಪಾಕಿಸ್ತಾನ ಮತ್ತೇನಾದರೂ ಚೇಷ್ಟೆ ಮಾಡಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನುವ ಎಚ್ಚರಿಕೆಯನ್ನು ನರೇಂದ್ರ ಮೋದಿ ಅವರು ಇವತ್ತು ಈ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ. ಸರ್ಜಿಕಲ್ ಸ್ಟ್ರೈಕು, ಮೊದಲು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಆ ನಂತರ ನುಗ್ಗಿ ಹೊಡೆದ್ವಿ ಸಣ್ಣದಾಗಿ, ಈಗ ಆಪರೇಷನ್ ಸಿಂಧೂರದಂತಹ ಕಾರ್ಯಾಚರಣೆ ಮಾಡ್ತಿದ್ದೀವಿ. ಇದೇ ನಮ್ಮ ದೇಶದ ನಿಲುವು. ಹಂತ ಹಂತವಾಗಿ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದ್ದೀವಿ. ಭಾರತದ ವಿರುದ್ಧ ನಡೆಯುವ ಯಾವುದೇ ದಾಳಿಗೆ ಪ್ರತ್ಯುತ್ತರವಾಗಿ ನಾವು ಇದೇ ರೀತಿಯ ಆಪರೇಷನ್ಗಳನ್ನು ಮಾಡ್ತೀವಿ ಅಂತ ಹೇಳಿದ್ರು. ವೆಲ್ ಆ್ಯಂಡ್ ಫೈನ್. ಭಾರತದ ಮೇಲೆ ಮತ್ತೆ ದಾಳಿಯಾದರೆ ತಕ್ಕ ಪಾಠ ಕಲಿಸ್ತೀವಿ, ಬಿಡೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಅವರು ಮತ್ತೆ ಕೊಡ್ತಾರೆ. ಅದರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಮುಖ್ಯವಾಗಿ ಇದು ಒಳ್ಳೆ ಪಾಯಿಂಟ್ ಆ್ಯಕ್ಚುಲಿ, ನ್ಯೂಕ್ಲಿಯರ್ ಬಾಂಬ್ ಇದೆ ನಮ್ಮ ಹತ್ರ ಅಂತ ಪಾಕಿಸ್ತಾನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ನ್ಯೂಕ್ಲಿಯರ್ ಬಾಂಬ್ ನಾವೇನು ಸುಮ್ಮನೆ ಇಟ್ಕೊಂಡಿಲ್ಲ, ಶೋಕೇಸಲ್ಲಿ ಇಟ್ಕೊಂಡಿಲ್ಲ, ಪ್ರದರ್ಶನಕ್ಕೆ ಇಟ್ಕೊಂಡಿಲ್ಲ ಅಂತ. ನ್ಯೂಕ್ಲಿಯರ್ ಬಾಂಬ್ ನಮ್ಮ ಹತ್ರನೂ ಇದೆ, ಅವ್ರಿಗಿಂತ 2 ಜಾಸ್ತಿನೇ ಇದೆ. ಅದನ್ನು ಮೋದಿಯವರು ಪ್ರಸ್ತಾಪ ಮಾಡ್ತಾರೆ. ಮೋದಿಯವರು ಹೇಳ್ತಾರೆ, ನ್ಯೂಕ್ಲಿಯರ್ ಬಾಂಬ್ ಬ್ಲ್ಯಾಕ್ ಮೇಲ್ ನಮ್ಮ ಹತ್ರ ನಡೆಯಲ್ಲ, ನಾವು ಬ್ಲ್ಯಾಕ್ ಮೇಲ್ಗೆ ಒಳಗಾಗಲ್ಲ ಅಂತ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನಾಧಿಕಾರಿಗಳು ಭಾಗಿಯಾಗೋದರ ಮೂಲಕ ಪಾಕಿಸ್ತಾನ ಅಧಿಕೃತವಾಗಿ ಒಂದು ರಾಷ್ಟ್ರವಾಗಿ ಉಗ್ರವಾದಕ್ಕೆ ಬೆಂಬಲ ಕೊಡಿಸುತ್ತೆ. ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್ ಅದು ಸಾಬೀತಾಗುತ್ತೆ ಅಂತ ಮೋದಿಯವರು ಹೇಳ್ತಾರೆ. ಎಸ್, ಇದನ್ನು ಜಗತ್ತಿನಾದ್ಯಂತ ಭಾರತ ಡಂಗುರ ಸಾರಬೇಕು. ಪಾಕಿಸ್ತಾನ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಆರ್ಮಿ ಅಧಿಕಾರಿಗಳು ಆರ್ಮಿ ಪೋಷಾಕಿನಲ್ಲೇ ಹೋಗಿ ನಿಂತ್ಕೊಂಡು ಅಲ್ಲಿ ಸೆಲ್ಯೂಟ್ ಹೊಡೆದು ಬಂದಿದ್ದಾರೆ. ಅದು ಅಕ್ಷಮ್ಯ, ಅದು ಕಂತ್ರಿ ಕೆಲಸ, ಅದು ಪಾಕಿಸ್ತಾನದ್ದು. ಅದರ ವಿರುದ್ಧ ಅದರದ್ದು ಸಾಕ್ಷಿಗಳು ನಮ್ಮ ಹತ್ರ ಇದೆ, ಫೋಟೋಸ್ ಇದ್ದಾವೆ ಭಾರತದ ಬಳಿ. ಅದನ್ನು ಇಡೀ ಜಗತ್ತಿಗೆ ತೋರಿಸ್ಬೇಕು, ಪಾಕಿಸ್ತಾನವನ್ನು ಬೆತ್ತಲೆ ಮಾಡಬೇಕು. ಇನ್ನು ಭಾರತ ಯಾವಾಗೆಲ್ಲ ಪಾಕಿಸ್ತಾನ ಜೊತೆ ಯುದ್ಧಕ್ಕೆ ಹೋಗಿದೆಯೋ ಆವಾಗೆಲ್ಲ ಮಣ್ಣು ಮುಕ್ಕಿಸಿದೆ ಅಂತ ನೆನಪಿಸಿದ್ರು ಪಾಕಿಸ್ತಾನಕ್ಕೆ. ಪಾಕಿಸ್ತಾನ 1948 ಆಗಿರ್ಬೋದು, 65 ಆಗಿರ್ಬೋದು, 71 ಆಗಿರ್ಬೋದು, 1999 ಆಗಿರ್ಬೋದು, ಈಗ 2025 ಆಗಿರ್ಬೋದು, ನಾವು ಅವರಿಗೆ ಮಣ್ಣು ಮುಕ್ಕಿಸಿದ್ದೀವಿ. ಅವರು ಯಾವತ್ತೂ ನಮ್ಮ ಮುಂದೆ ತಲೆ ಎತ್ತಿ ನಡೆಯೋದಕ್ಕೆ ಸಾಧ್ಯನೇ ಆಗಿಲ್ಲ. ಯುದ್ಧದ ಸಂದರ್ಭದಲ್ಲಿ ನಮಗೆ ಟೆರರಿಸಮ್ ವಿರುದ್ಧ 0 ಟಾಲರೆನ್ಸ್, ನಾವು ತಡ್ಕೊಳ್ಳೋದೇ ಇಲ್ಲ, ಯಾವುದೇ ರೀತಿಯ ಟಾಲರೆನ್ಸ್ ಇರೋದಿಲ್ಲ. ಇದು ಯುದ್ಧದ ಯುಗ ಅಲ್ಲ, ಆದರೆ ಉಗ್ರವಾದದ ಯುಗವೂ ಅಲ್ಲ ಅನ್ನುವ ಮಾತನ್ನು ಮೋದಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಉಗ್ರವಾದ ಮತ್ತು ಮಾತುಕತೆ, ಶಾಂತಿ ಮಾತುಕತೆ, ಉಗ್ರವಾದ ಮತ್ತು ವ್ಯಾಪಾರ, ರಕ್ತ ಮತ್ತು ನೀರು ಒಟ್ಟೊಟ್ಟಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಜೊತೆ ಮಾತುಕತೆ ಯಾವತ್ತೇ ಆದರೂ ಸಹ 2 ವಿಚಾರಗಳ ಮೇಲೆ ಮಾತ್ರ ಮಾತುಕತೆ ಮಾಡ್ತೀವಿ. ಒಂದು ಉಗ್ರವಾದ, ಇನ್ನೊಂದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ POK ಬಗ್ಗೆ 2 ವಿಚಾರಗಳಲ್ಲಿ ಮಾತ್ರ ನಾವು ಪಾಕಿಸ್ತಾನದ ಜೊತೆ ಮಾತುಕತೆಗೆ ಸಿದ್ಧ ಇದ್ದೀವಿ. ಬೇರೆ ಯಾವ ವಿಚಾರದ ಬಗ್ಗೆಯೂ ಸಹ ನಾವು ಮಾತುಕತೆ ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಮತ್ತು ಕೊನೆಯಲ್ಲಿ ಇವತ್ತು ಬುದ್ಧ ಪೂರ್ಣಿಮೆ, ಬುದ್ಧ ಶಾಂತಿಯ ಮಾರ್ಗವನ್ನು ಹಾಕ್ಕೊಟ್ರು. ಆದರೆ ಶಾಂತಿಯನ್ನು ಕಾಪಾಡೋದಕ್ಕೂ ಸಹ ಬಲಪ್ರಯೋಗ ಮಾಡಬೇಕಾದ ಸನ್ನಿವೇಶಗಳು ಬರ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಹಿಂಜರಿಯೋದಿಲ್ಲ, ನಮ್ಮ ದೇಶದ ರಕ್ಷಣೆಯನ್ನು ನಾವು ಮಾಡ್ತೀನಿ ಅಂತ ಹೇಳಿ ತಮ್ಮ ಮಾತನ್ನು ಮುಗಿಸಿದ್ರು. ಇದಿಷ್ಟು ಮೋದಿಯವರು ಮಾತಾಡಿದ ಮಾತುಗಳು. ಆದರೆ ಅವರು ಉತ್ತರಿಸಬೇಕಾಗಿದ್ದ ಮತ್ತು ಉತ್ತರಿಸದೇ ಬಿಟ್ಟಂತಹ ವಿಚಾರಗಳನ್ನು ನಾವು ಈಗ ನೋಡೋದಾದರೆ, ಮೊದಲನೇದು, ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿ ಹೋದಂತಹ ಬಂದೂಕುಧಾರಿಗಳು ಎಲ್ಲಿ, ಅವರದ್ದು ಏನಾಯಿತು, ಇಲ್ಲಿಯವರೆಗೆ ಯಾಕೆ ಅವರು ಸಿಕ್ಕಿಲ್ಲ. ಎರಡನೇದು, ಅವರು ಒಳಗಡೆ ಹೇಗೆ ಬಂದರು, ಭದ್ರತಾ ವೈಫಲ್ಯಕ್ಕೆ ಯಾರು ಹೊಣೆ, ಅದಕ್ಕೆ ಏನು ಪ್ರತಿಕ್ರಿಯೆ, ಅದರ ಬಗ್ಗೆನೂ ಮಾತಾಡಿಲ್ಲ. ಅದೆರಡು ಪಹಲ್ಗಾಮ್ ಬಗ್ಗೆ. ಇನ್ನು ಈ ಯುದ್ಧ ವಿರಾಮ ಘೋಷಣೆ ಆಗಿದೆಯಲ್ಲ, ಅದರಲ್ಲಿ ಅಮೇರಿಕ ಮೂಗು ತೂರಿಸಿದ್ದು ಯಾಕೆ, ಭಾರತ ಅವಕಾಶ ಕೊಟ್ಟಿದ್ದ್ಯಾಕೆ, ಅಮೇರಿಕದವರು ಯಾಕೆ ಭಾರತಕ್ಕಿಂತ ಪಾಕಿಸ್ತಾನಕ್ಕಿಂತ ಮೊದಲೇ ಯುದ್ಧ ವಿರಾಮ ಘೋಷಣೆಯನ್ನು ಟ್ವಿಟ್ಟರ್ನಲ್ಲಿ ಹಾಕ್ಕೊಂಡ್ರು, ಎಕ್ಸ್ ಖಾತೆಯಲ್ಲಿ ಟ್ರಂಪ್ ಯಾಕೆ ಘೋಷಣೆ ಮಾಡಿದ್ರು ಯುದ್ಧ ವಿರಾಮವನ್ನು, ಅದಕ್ಕೂ ಉತ್ತರ ಕೊಟ್ಟಿಲ್ಲ. ಮತ್ತು ಭಾರತಕ್ಕೆ ಏನೆಲ್ಲ ಎಫೆಕ್ಟ್ ಆಗಿದೆ, ಪಾಕಿಸ್ತಾನಕ್ಕೆ ಏನೆಲ್ಲ ಎಫೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು, ತಾಳೆಯನ್ನು ಪ್ರಧಾನಿಗಳು ಕೊಟ್ಟಿಲ್ಲ.
ಇವು ಮುಖ್ಯವಾದ ಪ್ರಶ್ನೆಗಳಾಗಿದ್ವು. ಇವುಗಳನ್ನು ಬಿಟ್ಟು ಸುದ್ದಿವಾಚಕರ ರೀತಿಯಲ್ಲಿ ಒಂದು ಕ್ರಾನಾಲಜಿಕಲ್ ಆರ್ಡ್ರಲ್ಲಿ ಹೇಳಿದರೆ ಮಧ್ಯದಲ್ಲಿ ಇಂತಹ ವಿಚಾರಗಳನ್ನು ಬಿಟ್ಟಿದ್ದಾರೆ. ಇದು ಇವತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು 8 ಗಂಟೆಗೆ ಬಂದು ಇಡೀ ದೇಶವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಸಾರಾಂಶ. ನಾಳೆ ಇದರ ಪೋಸ್ಟ್ ಮಾರ್ಟಮ್ ಮಾಡೋಣ. ಮುಖ್ಯವಾಗಿ ಕೇಳಬೇಕಾದ ಪ್ರಶ್ನೆಗಳು ಬಹಳಷ್ಟಿದ್ದಾವೆ. ನಾನು ಹೇಳದಂತೆ ಈ ಪ್ರಶ್ನೆಗಳ ಜೊತೆಗೆ ಇನ್ನೊಂದಷ್ಟು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳನ್ನು ಸಹ ಕೇಳ್ತಾ ನಾಳೆ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡ್ತೀನಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.